ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಪ್ರಗತಿ ಪಿಯು ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ಕಾಲೇಜು ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದು, ಅತ್ಯುತ್ತಮ ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಪ್ರಗತಿ ಪಿಯು ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ಕಾಲೇಜು ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದು, ಅತ್ಯುತ್ತಮ ಅಂಕಗಳನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಫೀಲ್ ಅನಿಮಾ 600ಕ್ಕೆ 583 ಅಂಕಗಳನ್ನು ಪಡೆದು ಕಾಲೇಜಿಗೆ ಟಾಪರ್ ಆಗಿದ್ದಾರೆ. ರೋಹಿಣಿ 600ಕ್ಕೆ 575 ಅಂಕಗಳು, ಧನುಷ್ 600 ಅಂಕಗಳಿಗೆ 556 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಸಂಜನಾ ಎಂಬ ವಿದ್ಯಾರ್ಥಿ 600 ಅಂಕಗಳಿಗೆ 534 ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಟಾಪರ್ ಆಗಿದ್ದಾರೆ. ವಿಷ್ಣು ತೇಜ್ 600ಕ್ಕೆ 508 ಅಂಕಗಳು, ಅಮೃತ್ ಎಸ್ 600ಕ್ಕೆ 506 ಅಂಕಗಳನ್ನು ಪಡೆದು ಕಾಲೇಜು ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇನ್ನು ಪದವಿ ಬಿಕಾಂ ವಿಭಾಗದಲ್ಲಿ ಶಾಹಿಸ್ತಾ ತಬ್ಸಮ್ 700 ಅಂಕಗಳಿಗೆ 672 ಅಂಕಗಳು, ಶಾಹಿಲ್ ಪಶಾ 700 ಅಂಕಗಳಿಗೆ 663 ಅಂಕಗಳು, ಶ್ರಾವಣಿ ಎನ್ಆರ್ 700 ಅಂಕಗಳಿಗೆ 660 ಅಂಕಗಳು. ಇನ್ನು BCA ವಿಭಾಗದಲ್ಲಿ ಲಾವಣ್ಯ KR 700ಕ್ಕೆ 657 ಅಂಕಗಳು, ಚಂದನಾ P 700 ಅಂಕಗಳಿಗೆ 656 ಅಂಕಗಳು, ಲಿಖಿತ S 700 ಅಂಕಗಳಿಗೆ 645 ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದು, ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜು ಆಡಳಿತ ಮಂಡಳಿಯ ಅಧ್ಯಕ್ಷ JV ನಾರಾಯಣಸ್ವಾಮಿ, ಪ್ರಾಂಶುಪಾಲ ತಬ್ರೇಜ್ ಪಾಷಾ, ಉಪ ಪ್ರಾಂಶುಪಾಲ ಶಿವಕುಮಾರ್ ಬಿ ಹಾಗೂ ಎಲ್ಲ ಉಪನ್ಯಾಸಕರು ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದ್ದಾರೆ. ಈಗಿತ ಬಂದಿರೋಂಥ ಫಲಿತಾಂಶದಲ್ಲಿ ಪ್ರಗತಿ ಇಂಡಿಪೆಂಡೆಂಟ್ PU ಕಾಲೇಜ್ ಚಿಂತಾಮಣಿ ಇದರಲ್ಲಿ ಈಗಿತ ಎಲ್ಲ ವರ್ಷವೂ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾಯಿತ್ತು. ಈಗಿತ ತುಂಬ ಅತ್ಯುತ್ತಮವಾಗಿ ರಿಸಲ್ಟ್ ಬಂದಿದೆ. ಇದು ತುಂಬ ಹಳೆ ಕಾಲೇಜು, 1998 ಎಸ್ಟಾಬ್ಲಿಷ್ ಆಗಿದೆ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಬಟ್ ಈ ಸತಿ ಚಿಂತಾಮಣಿಗೇ ಸ್ವಲ್ಪ ತುಂಬ ಜಾಸ್ತಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಒಳ್ಳೆ ಫಲಿತಾಂಶವನ್ನು ನಮ್ಮ ಮಕ್ಕಳನ್ನು ಕೊಟ್ಟಿದ್ದಾರೆ. ಸೊ ಮೊದಲಾಗಿ ಕಾಮರ್ಸ್ ವಿಭಾಗದಲ್ಲಿ ಕಾಮರ್ಸಲ್ಲಿ 600 ಅಂಕಕ್ಕೆ 583 ಅಂಕಗಳನ್ನು ತಗೊಂಡು ಮೊದಲನೇ ಸ್ಥಾನವನ್ನು ಫೀರಾನಿಮಾ ಅಂತ ವಿದ್ಯಾರ್ಥಿನ ಪಡ್ಕೊಂಡಿದ್ದಾರೆ. ಅವ್ರದ್ದು ಪರ್ಸೆಂಟೇಜ್ ಬಂದು 98.16% ತಗೊಂಡಿದ್ದಾರೆ. ಇದೇ ರೀತಿಯಲ್ಲಿ ಅವ್ರದ್ದು ಪರ್ಸೆಂಟೇಜ್ ನೋಡಬೇಕಂದ್ರೆ SSLCದು ಬರೀ 76% ತಗೊಂಡಿದ್ದಾರೆ. 76ರಿಂದ 98.16% ನಾವು ಸಾಧನೆಯನ್ನು ಮಾಡಿದ್ದಾರೆ. 21ರಿಂದ 22%
ಗಳಿಸಿದ್ದಾರೆ, ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ 2ನೇ ಸ್ಥಾನ ಕಾಮರ್ಸಲ್ಲಿ ರೋಶ್ನಿ ಅಂತ ವಿದ್ಯಾರ್ಥಿನಿ 575 ಅಂಕಗಳನ್ನು ತೊಗೊಂಡಿದ್ದಾರೆ 600ಕ್ಕೆ. ಇವ್ರದ್ದು ಪರ್ಸೆಂಟೇಜ್ ಬಂದು 95.83% ತೊಗೊಂಡಿದ್ದಾರೆ. ಇದೇ ರೀತಿಯಲ್ಲಿ ಇವ್ರದ್ದು ಅಷ್ಟೇ SSLCನಲ್ಲಿ ಅಂಕ ಬರೀ 75%ಗೆ 95.83% ತೊಗೊಂಡಿದ್ದಾರೆ. ಅದೇ ರೀತಿ 3ನೇ ಸ್ಥಾನದಲ್ಲಿ ಧನುಷ್ ಎನ್ ಅಂತ ವಿದ್ಯಾರ್ಥಿ 600ಕ್ಕೆ 556 ಅಂಕಗಳನ್ನು ಗಳಿಸಿದ್ದಾರೆ. ಅವ್ರದ್ದು ಪರ್ಸೆಂಟೇಜು 92.67% ತೊಗೊಂಡಿದ್ದಾರೆ PUCನಲ್ಲಿ. ಬಟ್ ಇದ್ರದ್ದನ್ನು ನೋಡಿದ್ದನ್ನು ಇವ್ರದ್ದನ್ನು SSLCನ ಅಂಕಗಳು ಪರ್ಸೆಂಟೇಜನ್ನು ಬರೀ 72%. ಈ 3 ಟಾಪರ್ಸನ್ನು ಬರೀ 72, 75, 76%ದಿಂದ 98, 96, 92%ನ್ನು ಗಳಿಸಿದ್ದಾರೆ. ಎಲ್ಲ ರೀತಿಯಲ್ಲಿ ಪರ್ಸೆಂಟೇಜು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ ನೋಡಬೇಕಂದ್ರೆ ವಿಜ್ಞಾನ ಸೈನ್ಸ್ ವಿಭಾಗದಲ್ಲಿ 1ನೇ ಸ್ಥಾನವನ್ನು ಸಂಜನಾ ಅವರು ಪಡ್ಕೊಂಡಿದ್ದಾರೆ. 600ಕ್ಕೆ 534 ಅಂಕಗಳನ್ನು ಗಳಿಸಿ 87% ತೊಗೊಂಡಿದ್ದಾರೆ. ಇವ್ರದ್ದು ಅಷ್ಟೇ SSLCನಲ್ಲಿ ಬರೀ 80% ಇತ್ತು, ಇವತ್ತು 87% ಗಳಿಸಿದ್ದಾರೆ. ಇದೇ ರೀತಿಯಲ್ಲಿ 2ನೇ ಸ್ಥಾನ ವಿಷ್ಣು ತೇಜ್ ಅನ್ನೋದು 600ಕ್ಕೆ 508 ಅಂಕಗಳನ್ನು ಗಳಿಸಿ 84.67% ಗಳಿಸಿದ್ದಾರೆ. ಇವ್ರದ್ದು SSLCನಲ್ಲಿ ಬರೀ 60% ಸಮಥಿಂಗ್ ಇತ್ತು, ಬಟ್ 84% ತೊಗೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಮೃತ ಎಸ್ ಇವರು ಸೆಕೆಂಡ್ PUCಗೆ ನಮ್ಮಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದರು. ಇವರು 600ಕ್ಕೆ 506 ಅಂಕಗಳನ್ನು ಗಳಿಸಿದ್ದಾರೆ. ಟೋಟಲ್ ಪರ್ಸೆಂಟೇಜ್ ಹೇಳಬೇಕಂದ್ರೆ 84.33 ಅಂಕಗಳು ತೊಗೊಂಡಿದ್ದಾರೆ. ಇವ್ರದ್ದು ಅಷ್ಟೇ SSLC 70+% ಇತ್ತು. ಸೊ ಎಲ್ಲ ರೀತಿಯಲ್ಲಿ ಕಾಮರ್ಸ್ ಮತ್ತು ಸೈನ್ಸಲ್ಲಿ ನಮ್ಮ ಮಕ್ಕಳು ಎಲ್ಲ ಓವರಾಲ್ ಪರ್ಸೆಂಟೇಜ್ ನೋಡಿದರೆ ಮಿನಿಮಮ್ SSLC ಮತ್ತು PUCಗೆ ಕಂಪೇರ್ ಮಾಡಿದರೆ ಮಿನಿಮಮ್ 5%ಯಿಂದ 21%ವರೆಗೂ ಜಾಸ್ತಿ ಆಗುತ್ತೆ. ಇದು ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥದ್ದು, ನಮಗೆ ತುಂಬ ಗೌರವದಿಂದ ನಮ್ಮ ಹೇಳ್ಕೊಳ್ಳೋಂಥ ಮಾತಾಗಿದೆ. ಇದೇ ರೀತಿಯಲ್ಲಿ ಇಲ್ಲಿ ಮಕ್ಕಳೂ ಅಷ್ಟೇ, ನಮ್ಮ ಟೀಚರ್ಸ್ ಅಷ್ಟೇ, ತಂದೆ ತಾಯಿಗಳಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ, ಓದೋಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಅದೇ ರೀತಿಯಲ್ಲಿ ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತೀನಿ. ಇದೇ ರೀತಿಯಲ್ಲಿ ನಮ್ಮದು ಡಿಗ್ರಿ ಪ್ರಗತಿ ಕಾಲೇಜ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸಲ್ಲಿ ಇದೇ ರೀತಿಯಲ್ಲಿ ಲಾಸ್ಟ್ ಸೆಮಿಸ್ಟರ್ 5th ಸೆಮಿಸ್ಟರ್ 2026 ರಿಸಲ್ಟ್ಸ್ ಬಂದಿದೆ. ಇದೂ ಅಷ್ಟೇ ಚಿಂತಾಮಣಿಗೆ ಟಾಪ್ ರಿಸಲ್ಟ್ಸನ್ನು ತೊಗೊಂಬಂದಿದ್ದಾರೆ. BComಲ್ಲಿ 1ನೇ ಸ್ಥಾನ ಶಾಯಿಸ್ತಾ ತಬಸ್ಸುಮ್ ಅಂತ 88.10% ಗಳಿಸಿದ್ದಾರೆ. 98.10% ತೊಗೊಂಡಿದ್ದಾರೆ. ಅದೇ ರೀತಿಯಲ್ಲಿ 2ನೇ ಸ್ಥಾನ ಸಾಹಿಲ್ ಪಾಷಾ 96.5% ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ 3ನೇ ಸ್ಥಾನ ಶ್ರಾವಣಿ NR 96% ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಾವು BCನಲ್ಲಿ ಅಷ್ಟೇ ಇದು ಚಿಂತಾಮಣಿಗೆ ಟಾಪ್ ರಿಸಲ್ಟ್ಸ್ ಬರ್ತಾ ಇದೆ. 1ನೇ ಸ್ಥಾನ ಲಾವಣ್ಯ KR ಅಂತವರು 95% ಗಳಿಸಿದ್ದಾರೆ. 2ನೇ ಸ್ಥಾನ ಚಂದನ P 95% ಗಳಿಸಿದ್ದಾರೆ. 3ನೇ ಸ್ಥಾನ ಲಿಖಿತ S 93.4% ಗಳಿಸಿದ್ದಾರೆ. ಸೊ ಈ ರೀತಿಯಲ್ಲಿ ಹೇಳ್ಬೇಕಂತಂದರೆ ಎವ್ರಿ ಇಯರ್ ನಮ್ಮ ರಿಸಲ್ಟ್ಸು ತುಂಬ ಜಾಸ್ತಿ ಮುಂದೆ ಗ್ರೋತ್ ಆಗ್ತಾಯಿದೆ, ಹೆಚ್ಚಿಗೆ ಆಗ್ತಾಯಿದೆ. ಇದೆಲ್ಲ ಎಲ್ಲರ ಶ್ರಮ, ಟೀಚರ್ಸು ಮತ್ತು ಮಕ್ಕಳು ಮತ್ತು ಪೋಷಕರು ಇರುತ್ತೆ. ಸೊ ಅದರಿಂದ ಎಲ್ಲರಿಗೂ ನನ್ನ ಕಡೆಯಿಂದ, ನಮ್ಮ ಪ್ರಗತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ನಮ್ಮ JV ನಾರಾಯಣ ಸ್ವಾಮಿ ಸರ್ ಕಡೆಯಿಂದ, ಮ್ಯಾನೇಜ್ಮೆಂಟ್ ಕಡೆಯಿಂದ, ನಮ್ಮ ಎಲ್ಲರ ಕಡೆಯಿಂದ ಎಲ್ಲರಿಗೂ ಧನ್ಯವಾದನ ಹೇಳ್ದ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ಅಂತ ಅಭಿನಂದನೆಗಳನ್ನು ಹೇಳ್ತೇನೆ. I am Pira Nima, PUC Commerce student of Pragati Independent PU College Chintamani. I am very happy to get good marks with 97.17% in second PUC annual examination. This achievement is the result of my hard work and completely support of my teachers and my family. I would like to tell other students not to get stressed and be confident. Thank you. ಮೇಡಮ್ ಅಷ್ಟೇ ನೀವು ನನ್ನ ಹೆಸರು ಸಂಜನಾ. ನಾನು ಸೈನ್ಸ್ ವಿಭಾಗದಲ್ಲಿ 89% ತಗೊಂಡು 600ಗೆ 534% ತಗೊಂಡಿದ್ದೀನಿ. ನನ್ನ ಮಾರ್ಕ್ಸ್, ನನ್ನ ರಿಸಲ್ಟ್ಸ್ ನೋಡಿ ನನ್ನ ಪೇರೆಂಟ್ಸ್, ನನ್ನ ಟೀಚರ್ಸ್ನ ನನಗೂ ಫುಲ್ ಖುಷಿ ಆಗ್ತಾಯಿದೆ. ಸೊ ಅದರಿಂದ ನನ್ನ ಸಕ್ಸಸ್ಗೆ ಕಾರಣ ನಮ್ಮ ಟೀಚರ್ಸ್ ಮತ್ತು ನಮ್ಮ ಟೀಚರ್ಸ್ ಗೈಡ್ಲೈನ್ಸ್ ಆಗಿರುತ್ತೆ. ಅವ್ರು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟವರೆಗೂ ಬಂದಿರೋದಕ್ಕೆ ನಮಗೆ ಜಾಸ್ತಿ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು. Hey everyone, so myself Roshni, I am the student of Pragati Independent PU College. So I scored 95.83% in second PU examination. So for this I like to thank from the bottom of my heart to my parents and principal Tabre sir and all the teachers who have been guided and supported me too. So thank you so much. I proudly say that my name is Dhanush. I am proudly say that our teachers and coordinators are supported to get well marks in the examination, and thank you for all our teachers. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮೃತ ಎಸ್. ನಾನು ಪ್ರಗತಿ ಕಾಲೇಜಿನ ಸೆಕೆಂಡ್ PUC ಓದ್ತಾ ಇದ್ದೆ.
6 ಮಾರ್ಕ್ಸ್ ತಗೊಂಡಿದ್ದೀನಿ. ಥ್ಯಾಂಕ್ ಯು. Aisha Tabassum. I am the student of Pragati College of Science and Management. I have scored 98% in 5th sem. I really thank our principal and teachers for supporting us and guided us. Thank you. ನನ್ನ ಹೆಸರು ನವೀನ್ ಕುಮಾರ್. ನಾನು ಇಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಗತಿ ಅಂದರೆ ಆ ಹೆಸರಲ್ಲೇ ಇದೆ ಪ್ರಗತಿ ಅಂತ. ಇಲ್ಲೆಲ್ಲರೂ ಸಹ ಇಲ್ಲಿ ಯಾರು ವಿದ್ಯಾರ್ಥಿಗಳು ಇಲ್ಲಿ ಜಾಯ್ನ್ ಆಗ್ತಾರೆ ಅವ್ರ ಪ್ರಗತಿ ತುಂಬ ಚೆನ್ನಾಗಿರುತ್ತೆ ಅಂತ ಈ ಒಂದು ಸಾಕ್ಷಿನೇ ನಮಗೆ ಪ್ರತ್ಯಕ್ಷ ಆಗಿದೆ. ಜೊತೆಗೆ ಏನು ಈ ಒಂದು ಪ್ರಗತಿ ಕಾಲೇಜ್ಗೆ ಹಿಂದೆ ಗತವೈಭವವನ್ನು ತಂದುಕೊಡಲು ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಆ ಪ್ರಯತ್ನ ಸಕ್ಸಸ್ ಆಗುತ್ತೆ. ಕೆಲವೇ ವರ್ಷಗಳಲ್ಲಿ ಚಿಂತಾಮಣಿಗೆ ಟಾಪ್ ರಿಸಲ್ಟನ್ನು ಸ್ಟೇಟ್ ಫಸ್ಟ್ ಬರೋದಕ್ಕೂ ನಾವು ಸತತ ಪ್ರಯತ್ನ ಮಾಡ್ತಾಯಿದ್ವಿ. ಕೆಲವೇ ವರ್ಷಗಳಲ್ಲಿ ಅದು ಸಹ ನಿಜ ಆಗುತ್ತೆ. ಜೊತೆಗೆ ಈ ವಿದ್ಯಾರ್ಥಿಗಳೇನಿದ್ದಾರೆ ಇವತ್ತು ಅವರ ಉತ್ತಮ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ಜೊತೆಗೆ ನಮ್ಮ ಶಿಕ್ಷಕ ವೃಂದ, ನಮ್ಮ ಉಪನ್ಯಾಸಕ ವೃಂದದವರು, ನಮ್ಮ ಪ್ರಾಂಶುಪಾಲರು ಎಲ್ಲರ ಮಾರ್ಗದರ್ಶನದಲ್ಲಿ ಜೊತೆಗೆ ಇವರ ಪೇರೆಂಟ್ಸ್ ಯಾರು ಪೋಷಕರಿದ್ದಾರೆ ಈ ರಿಸಲ್ಟ್ಗೆ ತುಂಬ ಸಹಾಯ ಮಾಡಿದ್ದಾರೆ. ಬರೀ ವಿದ್ಯಾರ್ಥಿ ಮಾತ್ರನೆಲ್ಲ, ಪೋಷಕರು, ಶಿಕ್ಷಕರು ಜೊತೆಗೆ ವಿದ್ಯಾರ್ಥಿಗಳು 3 ಜನ ಕಷ್ಟಪಟ್ಟು ಓದಿರೋದಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಮುಂದೆ ಸಹ ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಜೊತೆಗೆ ಇನ್ನು ನೆಕ್ಸ್ಟ್ ಏನಿದೆ ನಮ್ಮ ಹತ್ರ ಜಾಯ್ನ್ ಆಗೋ ವಿದ್ಯಾರ್ಥಿಗಳೆಲ್ಲ ಸಹ ಒಳ್ಳೆ ಭವಿಷ್ಯ ರೂಪಿಸೋದಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇರ್ತೀವಿ. ಶ್ರಮ ವಹಿಸಿ ಅವರ ವಿದ್ಯಾರ್ಥಿ ಜೀವನವನ್ನು ಉತ್ತಮಗೊಳಿಸೋದಕ್ಕೆ ಚಿಂತಾಮಣಿ ತಾಲೂಕು ಜೊತೆಗೆ ಸುತ್ತಮುತ್ತಲ ಗ್ರಾಮೀಣ ವಿದ್ಯಾರ್ಥಿಗಳೇ ನಮ್ಮ ಪ್ರಗತಿ ಇನ್ಸ್ಟಿಟ್ಯೂಷನ್ ಅನ್ನೋದು ಒಳ್ಳೆ ಸಹಾಯ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಶ್ರಮ ವಹಿಸುತ್ತೆ. ಯಾವಾಗಲೂ ಸತತ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಯಾರು ನಮಗೆ ಇಲ್ಲಿ ಜಾಯ್ನ್ ಆಗ್ತಾರೆ ಆ ವಿದ್ಯಾರ್ಥಿಗಳು ಒಳ್ಳೆ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ ಸಹ ಇನ್ನೊಂದು ಸಲ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇದ್ದೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ.